ಪಾಕಿಸ್ತಾನ್ ಈ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಪಾಕಿಸ್ತಾನದವರು ಫೈನಲ್ಸ್ಗೆ ಬಂದ್ಬಿಟ್ಟು ಇಂಡಿಯಾನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದು. ಫೈನಲ್ಸ್ಗಂತೆ ಸೆಮಿಫೈನಲ್ಸ್ ಬರೋಕ್ಕೆ ಜಾಗ ಇಲ್ಲ ಅಲ್ಲಿ. ನಾಳಿನ ಮ್ಯಾಚ್ ಶ್ರೀಲಂಕಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್. ಈ ಒಂದು ಮ್ಯಾಚಲ್ಲಿ ಏನಾದರೂ ನ್ಯೂಜಿಲೆಂಡ್ ಗೆದ್ದರೆ ಪಾಕಿಸ್ತಾನದವರು ಶ್ರೀಲಂಕಾಯಿಂದ ಡೈರೆಕ್ಟ್ ಬಸ್ ಹತ್ಕೊಂಡು ಪಾಕಿಸ್ತಾನಕ್ಕೆ ಹೋಗಬೇಕು. ಆ ಲೆವೆಲ್ಗೆ ಆಗಿರೋದು. ಡೈರೆಕ್ಟ್ ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ, ಫ್ಲೈಟ್ನ ಬುಕ್ ಮಾಡಿಕೊಂಡು ಟಿಕೆಟ್ ತಗೊಂಡು ಅಲ್ಲಿಂದ ಹೋಗಬೇಕು. ಆ ಲೆವೆಲ್ಗೆ ಇರೋದು ಈ ಒಂದು ಪಾಯಿಂಟ್ಸ್ ಟೇಬಲ್. ಗ್ರೂಪ್ ಬಿ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಏನಾದರೂ ಶ್ರೀಲಂಕಾ ಗೆದ್ದರೆ ನಾಳಿನ ಮ್ಯಾಚಲ್ಲಿ ಪಾಯಿಂಟ್ಸ್ ಟೇಬಲ್ ಅಂತೂ ಫುಲ್ಲು ಮಜಾ ಇರುತ್ತೆ. ಬಟ್ ನ್ಯೂಜಿಲೆಂಡ್ಗೆ ಇಲ್ಲಿ ಅಂತ ಅನ್ಕೋತೀನಿ. ಸೊ ನೋಡೋದ ಏನಾಗುತ್ತೆ ಅಂತ. ಬಟ್ ಇಂಗ್ಲೆಂಡ್ ಅವರು ಇವಾಗ ಆಲ್ರೆಡಿ ಸೆಮಿಫೈನಲ್ಸ್ಗೆ ಫಸ್ಟ್ ಟೀಮು ಸೂಪರ್ 8ಅಲ್ಲಿ 8 ಟೀಮ್ಗಳಲ್ಲಿ ಒಂದು ಟೀಮ್ ಇವಾಗ ಸೆಮಿಫೈನಲ್ಸ್ಗೆ ರೀಚ್ ಆಗಿರೋದು, ಅದೇ ಇಂಗ್ಲೆಂಡ್ ಟೀಮು. ಬ್ರೋ ಆರಿ ಬ್ರೋಕ್ ಅಂದು ಪಾಕಿಸ್ತಾನದವ್ರಿಗೆ ಇವತ್ತಿನ ಮ್ಯಾಚಲ್ಲಿ ಜ್ವರ ಬರೋ ಮಟ್ಟಿಗೆ ಹೊಡೆದಿದ್ದು ಮಗ. ಏನು ಇನ್ನಿಂಗ್ಸ್ ಗುರು ಇವತ್ತಿನ ಮ್ಯಾಚಲ್ಲಿ ಅಂತೂ ಆರಿ ಬ್ರೋಕ್ ಅವ್ರದ್ದು. ಒಂದು ಸೈಡ್ ವಿಕೆಟ್ ಬೀಳ್ತಾ ಇದೆ, ಒಂದು ಕಡೆ ನಿಂತ್ಕೊಂಡು ವಿಕೆಟ್ ಬೀಳ್ತಾ ಇರೋದನ್ನು ನೋಡ್ತಿಲ್ಲ. ಇವ್ರ ಪಾಡಿಗೆ ಇವ್ರ ಗೇಮ್ನ ಆಡ್ತಾ ಇದ್ದಾರೆ. 100 ಕೂಡ ಹೊಡೆದ್ರು. ಫಾರ್ ದಿ ಫಸ್ಟ್ ಟೈಮು T20 ವರ್ಲ್ಡ್ ಕಪ್ಪಲ್ಲಿ ಹಿಸ್ಟ್ರಿ ಕೂಡ ಆಗಿದೆ 100 ಹೊಡೆದಿದ್ದಕ್ಕೆ ಆರಿ ಬ್ರೋಕ್ ಅವರು. ಫಸ್ಟ್ ಕ್ಯಾಪ್ಟನ್ ಈ ಒಂದು T20 ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲಿ 100 ಹೊಡೆದಿದ್ದಾರಂತೆ. ಸೊ ಹಿಸ್ಟ್ರಿ ಕೂಡ ಕ್ರಿಯೇಟ್ ಮಾಡಿದ್ರು. ಅದೇನಾಯ್ತೋ ಗೊತ್ತಿಲ್ಲ. ಆಫ್ಟರ್ 65 ಇನ್ನಿಂಗ್ಸ್ ಆದಮೇಲೆ ಆರಿ ಬ್ರೋಕ್ ಅವರು ಫಸ್ಟ್ ಡೌನ್ ಓಕೆನಾ 1 ಡೌನ್ ಬಂದು 100ನ ಹೊಡೆದು ಈ ಒಂದು ಬೇಕಾಗಿರೋ ಇನ್ನಿಂಗ್ಸ್ನ ಇಂಗ್ಲೆಂಡ್ಗೆ ಕೊಟ್ಟಿರೋದು. ಮತ್ತು ಇಂಗ್ಲೆಂಡ್ ಅವರು ಸತತ 5 ಬಾರಿ ಮಗ 5 ಬಾರಿ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲ್ಸ್ಗೆ ಬರ್ತಾ ಇರೋದು. ಸುಮ್ಮನೆ ಅಂತೂ ಅಲ್ಲ, ಕ್ವಾಲಿಟಿ ಟೀಮು. ಬಟ್ ಬಟ್ಲರ್ ಅಂತೂ ಔಟ್ ಆಫ್ ಫಾರ್ಮ್ ಕಾಣಿಸ್ತಾ ಇರೋದು. ಎಂಥ ಬ್ಯಾಟ್ಸ್ಮ್ಯಾನು ಬಟ್ಲರು. ಈ ಒಂದು T20 ವರ್ಲ್ಡ್ ಕಪ್ಪಲ್ಲಂತೂ 130 ಕೂಡ ಹೊಡೆದಿಲ್ಲ, ಬರೀ 20 ಅಷ್ಟೇ. ಅದಾದಮೇಲೆಲ್ಲ ಸಿಂಗಲ್ ಡಿಜಿಟೇ ಔಟ್ ಆಗಿರೋದು ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ. ಸೊ ಕಂಪ್ಲೀಟಾಗಿ ಅವ್ರ ಫಾರ್ಮ್ ಅಂತೂ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಬಟ್ ಪಾಕಿಸ್ತಾನದವ್ರು ಅಂತೂ ಬರೀ ಮಾತುಗಳೇ ಆಯಿತು. ಫೈನಲ್ಸ್ಗೆ ಬರ್ತಾರಂತೆ. ಫೈನಲ್ಸ್ಗೆ ಸೆಮಿಫೈನಲ್ಸ್ ಬರೋಕ್ಕೆ ಜಾಗ ಇಲ್ಲ ಅಲ್ಲಿ. ಬಟ್ ಇವತ್ತಿನ ಮ್ಯಾಚಲ್ಲಿ ಒಳ್ಳೆ ಓಪನಿಂಗ್ ಸ್ಟಾರ್ಟೇ ಸಿಕ್ಕಿದ್ದು ಪಾಕಿಸ್ತಾನ ಬ್ಯಾಟಿಂಗಲ್ಲಿ. ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು. ಮತ್ತು ಸಾಯಿಬ್ ಜಾದಾ ಫರಾನ್ ಅವರು 63 ರನ್ ಹೊಡೆದ್ರು. ಇವರೊಬ್ಬರೇ ಮಗ ಪಾಕಿಸ್ತಾನಕ್ಕೆ ಎವ್ರಿ ಟೈಮ್ ಪರ್ಫಾರ್ಮ್ ಮಾಡ್ತಾ ಇರೋದು. ಅದು ಬಿಟ್ಟರೆ ಬಾಬರ್ ಅಜಮ್ ಅವರು ಟೆಸ್ಟ್ ಆಡ್ತಾ ಇದ್ದಾರೆ T20ಯಲ್ಲಿ. 25 ರನ್ ಹೊಡೆದ್ರು, 1 ಸಿಕ್ಸು ಇಲ್ಲ, ಜಸ್ಟ್ 2 ಬೌಂಡ್ರಿ ಹೊಡೆದಿದ್ದು. ಸೊ ಎಲ್ಲ ಕೂಡ ಸಿಂಗಲ್ ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಶಹಬಾಜ್ ಖಾನ್ ಲಾಸ್ಟಲ್ಲಿ ಬಂದುಬಿಟ್ಟು ಸ್ವಲ್ಪ 23 ರನ್ನ ಹೊಡೆದ್ರು. ಈ 3 ಜನ ಓಕೆನಾ ಈ ಒಂದು ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿದ್ರು. ಮತ್ತು ಫಕ್ಕರ್ ಜಮಾನ್ ಕೂಡ 25 ರನ್ನ ಹೊಡೆದ್ರು. ಬಟ್ ಇಂಗ್ಲೆಂಡ್ ಟೀಮ್ ಅಂತೂ ಬೌಲಿಂಗ್ ಸಖತ್ತಾಗೆ ಮಾಡಿದ್ರು. ಲಿಯಾಮ್ ಡೌನ್ಸನ್ ಅವರು 3 ವಿಕೆಟು, ಒಂದೇ ಓವರಲ್ಲಿ 2 ವಿಕೆಟ್ ಬಿತ್ತು ಪಾಕಿಸ್ತಾನದವ್ರದ್ದು. ಮತ್ತು ಓವರ್ಟನ್ ಕೂಡ 2 ವಿಕೆಟು, ಆರ್ಚರ್ 2 ವಿಕೆಟು, ಮತ್ತು ಆದಿಲ್ ರಶೀದ್ 1 ವಿಕೆಟ್ನ ತಗೊಂಡ್ರು. ಬಟ್ ಬೌಲಿಂಗ್ ಅಂತೂ ಸಖತ್ತಾಗೆ ಹಾಕಿದ್ರು. ಪಾಕಿಸ್ತಾನದವರು ಎಲ್ಲಿ ಎಡ್ಬಿದ್ರು ಅಂತ ಹೇಳಿದ್ರೆ ಆ್ಯಕ್ಚುಲಿ ಅವ್ರಿಗೆ 2 ವಿಕೆಟ್ ಬಿದ್ದಿದ್ದು. 107 ರನ್ನು 108 ರನ್ನು ಆಗಿತ್ತು. ಮತ್ತು 11 ಓವರಲ್ಲ 15 ಓವರ್ ಆಗಿತ್ತು. ಬಟ್ ಅಲ್ಲಿಂದ ಈಸಿಯಾಗಿ ಅವರು ಮಿನಿಮಮ್ ಒಂದು 180-190ನ ಹೊಡಿಬೋದಾಗಿತ್ತು. ಬಟ್ ಆ ಥರದಲ್ಲಿ ಹೋಗಿ ಸುತ್ತಕ್ಕೆ ಹೋಗ್ಬಿಟ್ಟು ಫುಲ್ ವಿಕೆಟೆಲ್ಲ ಕೊಟ್ಬಿಟ್ರು ಪಾಕಿಸ್ತಾನ. ಬಟ್ ಇವತ್ತಿನ ಮ್ಯಾಚ್ ಗೆಲ್ಬೋದಾಗಿತ್ತು. ಬಟ್ ಎಂಥ ಕ್ಲೈಮ್ಯಾಕ್ಸ್ ಇದ್ದಿದ್ದು ಇವತ್ತಿನ ಅಂತ ಸೈಕ್ ಕ್ಲೈಮ್ಯಾಕ್ಸ್ ಓಕೆನಾ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋದು. ಮತ್ತು ಸೆಕೆಂಡು ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದಿದ್ದು ಇಂಗ್ಲೆಂಡ್ ಅವರು. ಪಿಲ್ಸಂಡ್ ಅಂತೂ ಫಸ್ಟ್ ಬಾಲೇ ಔಟು. ಶಾಹಿನ್ ಶಾ ಅಫ್ರಿದಿ ಡ್ರಾಪು. ಎಂಥ ಪೇಸರ್ ಅವರು, ಅವ್ರನ್ನೇ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನ ಟೀಮಿಂದ ದಂಬೇಕಿತ್ತು. ಬಟ್ ಅವರು ಬಂದ ತಕ್ಷಣ ನಾನು ಕೂಡ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಇದ್ದೀನಿ ಅಂತ ಹೆಸರನ್ನ ತೋರಿಸಿದ್ದು. ಮತ್ತು ಪ್ರೆಸೆಂಟ್ ಕೂಡ ಹಾಕಿದ್ದು ಅಟೆಂಡೆನ್ಸ್ಗೆ. 4 ವಿಕೆಟ್ ಮಗ ತಗೊಂಡಿದ್ದು. ಅವ್ರನ್ನ ಡ್ರಾಪ್ ಮಾಡ್ತಾರೆ. ಎಂಥ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ ಅವರು. ಅವ್ರನ್ನ ಡ್ರಾಪ್ ಮಾಡಬೇಕು ಅಂದರೆ ಪಾಕಿಸ್ತಾನದಲ್ಲಿ ಏನೋ ಮಾಡಿದ್ದಾರೆ ಅಂತ ಅನಿಸುತ್ತೆ ಗೇಮ್ ಪ್ಲ್ಯಾನು. ಬಟ್ ಅದು ವರ್ಕ್ ಆಗಿಲ್ಲ. ಸೊ ಅಫ್ರಿದಿ ಬಿಗ್ ಟೈಮಲ್ಲಿ ಬಂದು ಪರ್ಫಾರ್ಮ್ ಮಾಡಿದ್ರು. ಬಟ್ ಅವರು ಕೂಡ ಮ್ಯಾಚ್ ಗೆಲ್ಲಕ್ಕಾಗಿಲ್ಲ. 4 ವಿಕೆಟ್ ಕೂಡ ತಗೊಂಡು. ಆ್ಯಂಡ್ ಬಟ್ಲರು 2 ರನ್ನು, ಸ್ಯಾಮ್ ಕರಣ್ 16 ರನ್ನು. ಸೊ ತಾರಿಕ್ಗೆ ಸಖತ್ತಾಗಿ ವಿಕೆಟ್ನ ಕೊಟ್ಟರು. ಏನು ಬೌಲಿಂಗ್ ಮಾಡ್ತಾರೆ ಗುರು ತಾರಿಕ್ಕು, ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಾರೆ. ಆ್ಯಂಡ್ ವಿಲ್ ಜಾಕ್ಸ್ 28 ರನ್ನು. ವಿಲ್ ಜಾಕ್ಸ್ ಅಂತೂ ಸರಿಯಾಗಿ ಟೈಮಲ್ಲೇ ಕೈ ಕೊಟ್ಟಿದ್ದು. ಸೊ ಅಲ್ಲಿಂದ ಜಸ್ಟ್ ಸಿಂಗಲ್ ಆಡಿದ್ರು, ಮ್ಯಾಚ್ನ ಗೆದ್ಬಿಡ್ತಾ ಇದ್ದಾರೆ ಇಂಗ್ಲೆಂಡರು. ಬಟ್ ಇವರು ಬೇಗ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಹೊಡೆಯೋಕೆ ಹೋದ್ರು. ಬಟ್ ಬೋಲ್ಡ್ ಕೂಡ ಆದರು. ಅದಾದ್ಮೇಲೆ ಆರಿ ಬ್ರೋಕ್ 100 ರನ್ ಮಗ. ಇವರೇ ಇವತ್ತು ಮ್ಯಾಚ್ ವಿನ್ನರ್ ಅಂತಲೇ ಹೇಳ್ಬೋದು. ಇವರಿಂದ ಇನ್ನಿಂಗ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಕೊಲಾಪ್ಸ್ ಆಗೋದು. ಬಟ್ ಒಂದು ಚಾನ್ಸ್ ಕೂಡ ಕೊಟ್ಟಿಲ್ಲ ಆರಿ ಬ್ರೋಕರು ಇವತ್ತಿನ ಮ್ಯಾಚಲ್ಲಿ. ಕಂಪ್ಲೀಟಾಗಿ ಒಂಥರ ಸಖತ್ತಾಗಿ ಆಡಿದ್ರು ಇವತ್ತಿನ ಮ್ಯಾಚಲ್ಲಿ. 100 ರನ್ಸ್ ಆಡಿದ್ರೆ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಪಾಕಿಸ್ತಾನ ಬೌಲರ್ಸಲ್ಲಿ ಶಾಹಿನ್ ಶಾ ಅಫ್ರಿದಿ 4 ವಿಕೆಟು, ನವಾಜ್ 2 ಮತ್ತು ತಾರಿಕ್ 2 ವಿಕೆಟ್ಸ್. ತಾರಿಕ್ ಅಂತೂ ಹೊಡೆಯೋಕ್ಕೆ ಆಗಲ್ಲ ಮಗ, ಅದು ಹೆಂಗೋ ಗೊತ್ತಿಲ್ಲ. ಸೊ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ಹಿಂಗೆ ಬಿಡ್ತಾರೆ. ಅದು ಥ್ರೋ ಅಲ್ಲ, ಬಿಕಾಸ್ ಅವ್ರಿಗೆ ಎಲ್ಬೋ ಏನೋ ಸರ್ಜರಿ ಆಗಿದೆಯಂತ ಏನೋ ಹೇಳ್ಕೊಂಡಿದ್ದಾರೆ ಇಂಟರ್ವ್ಯೂವಲ್ಲಿ. ಸೊ ವೇರಿಯೇಷನ್ ಅಂತೂ ಸಕ್ಕತ್ತಾಗಿದೆ. ಕಂಟ್ರೋಲ್ ಅಂತೂ ಬೌಲಿಂಗ್ ಮೇಲೆ ಅಂತೂ ಸಕ್ಕತ್ತಾಗಿದೆ. ಆ ಒಂದು ಆಕ್ಷನ್ ಇಟ್ಕೊಂಡು ಬಂದ್ಬಿಟ್ಟು ಸ್ಟಕ್ ಆಗಿ ಆಮೇಲೆ ಬೌಲಿಂಗ್ ಮಾಡ್ತಾರೆ 2-3 ಸೆಕೆಂಡ್ ಹೋಲ್ಡ್ ಮಾಡಿ.
ಸೊ ಬೌಲಿಂಗ್ ಅಂತೂ ಬೆಂಕಿ. ಮತ್ತು ಇವ್ರ ಕಡೆ ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಬೆಂಕಿ ಭಯಾನಕವಾಗಿದೆ. ಯಾಕಂತ ಹೇಳಿದ್ರೆ ನಾಳಿನ ಮ್ಯಾಚು ನ್ಯೂಜಿಲೆಂಡ್ ವರ್ಸಸ್ ಶ್ರೀಲಂಕಾ. ಈ ಒಂದು ಮ್ಯಾಚಲ್ಲಿ ಏನಾದರೂ ಶ್ರೀಲಂಕಾ ಗೆದ್ದರೆ ಹೇಳ್ತಾ ಇದ್ದೀನಿ, ಇದರಲ್ಲಿ 3 ಜನಕ್ಕೆ ಡೋರ್ ಓಪನ್ ಆಗುತ್ತೆ. ಇಂಗ್ಲೆಂಡ್ ಆಲ್ರೆಡಿ ಗ್ರೂಪ್ 2 ಅಲ್ಲಿ ಅಂದರೆ ಗ್ರೂಪ್ ಬಿ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ ಸೆಮಿಫೈನಲ್ಸ್ಗೆ. ನ್ಯೂಜಿಲೆಂಡ್, ಪಾಕಿಸ್ತಾನ ಮತ್ತು ಶ್ರೀಲಂಕಾ ಇರೋದು. ನ್ಯೂಜಿಲೆಂಡ್ ಅವರು ಪಾಕಿಸ್ತಾನ ಮೇಲೆ ಫಸ್ಟ್ ಮ್ಯಾಚ್ ಆಡಿದಾಗ ಡ್ರಾ ಆಯಿತು. ಆ ಒಂದು ಮ್ಯಾಚಲ್ಲಿ ಡ್ರಾ ಆದಮೇಲೆ ಇಬ್ಬರು ಕೂಡ ಒಂದೊಂದು ಪಾಯಿಂಟ್ನ ಶೇರ್ ಮಾಡಿದ್ರು. ಬಟ್ ಅವ್ರದ್ದೇನೋ ಪ್ಲಸ್ಸಲ್ಲೇ ಇದೆ, 100-0-0 ಇದೆ. ಬಟ್ ಪಾಕಿಸ್ತಾನದವರು 2 ಮ್ಯಾಚ್ ಆಗಿಬಿಟ್ಟಿದೆ, ಬರೀ ಒಂದೇ ಪಾಯಿಂಟ್ ಇರೋದು, -0.460 ಈ ಒಂದು ನೆಟ್ನ ಇಟ್ಕೊಂಡು ಕೂತಿದ್ದಾರೆ ಪಾಕಿಸ್ತಾನದವರು. ಆ್ಯಂಡ್ ಶ್ರೀಲಂಕಾ ಕೂಡ ಒಂದು ಮ್ಯಾಚ್ ಆಡಿದರೆ ಅದನ್ನು ಯಾರ ಮೇಲೆ ಸೋತಿದ್ದು, ಇಂಗ್ಲೆಂಡ್ ಮೇಲೆ ಸೋತಿದ್ದು. ಆ್ಯಕ್ಚುಲಿ ಅವ್ರದ್ದು ಕೂಡ ರನ್ ರೇಟ್ ಖರಾಬ್ ಆಗಿದೆ. ಈ ಒಂದು ಪಾಯಿಂಟ್ಸ್ ಟೇಬಲ್ ಏನಾದರೂ ಇವಾಗ ಶ್ರೀಲಂಕಾ ಏನಾದರೂ ಗೆದ್ದರೆ ಅವರು ಸ್ವಲ್ಪ ಟಾಪಿಗೆ ಬರ್ತಾರೆ. ಓಕೆನಾ, ಅವ್ರದ್ದು 2 ಪಾಯಿಂಟ್ ಆಗುತ್ತೆ. ಮತ್ತು ನ್ಯೂಜಿಲೆಂಡ್ ಅವ್ರದ್ದು 1 ಪಾಯಿಂಟ್ ಇರುತ್ತೆ. ಮತ್ತು ಪಾಕಿಸ್ತಾನ ಕೂಡ 1 ಪಾಯಿಂಟ್ ಇರುತ್ತೆ. ಎಲ್ಲರದ್ದು ಕೂಡ 2 ಮ್ಯಾಚಸ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆಯಲ್ಲ, ಅದು ಸಖತ್ ಕ್ರೂಷಿಯಲ್ ಆಗುತ್ತೆ. ಯಾರೋ ಒಂದು ಮ್ಯಾಚ್ನ ಗೆಲ್ತಾರೆ. ಸೊ ಅವಾಗ ಇವರಿಬ್ಬರಲ್ಲಿ ಒಂದು ಚಾನ್ಸ್ ಇರುತ್ತೆ ಟಾಪ್ 2 ಫಿನಿಷ್ ಮಾಡೋದಕ್ಕೆ. ಬಟ್ ಅಲ್ಲೇನಾದರೂ ಶ್ರೀಲಂಕಾ ಏನಾದರೂ ಮತ್ತೆ ಇಂಗ್ಲೆಂಡ್ ಮೇಲೆ ಏನಾದರೂ ಗೆದ್ದುಬಿಟ್ರೆ ಹೇಳ್ತಾ ಇದ್ದೀನಿ, ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ಇಬ್ಬರು ಕೂಡ ಮನೆ ಕಡೆ ಹೋಗ್ತಾರೆ. ಶ್ರೀಲಂಕಾ ಡೈರೆಕ್ಟ್ ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆಗ್ತಾರೆ. ಬಟ್ ಶ್ರೀಲಂಕಾ ಇರೋ 2 ಮ್ಯಾಚ್ನು ಗೆದ್ದರೆ ಹೇಳೋಕ್ಕಾಗಲ್ಲ. 2 ಮ್ಯಾಚ್ ಗೆದ್ದರೆ ಪಕ್ಕ ಶ್ರೀಲಂಕಾ ಹೋಗ್ತಾರೆ, ಇಲ್ಲ ನ್ಯೂಜಿಲೆಂಡ್ 2 ಗೆದ್ದರೆ ಅವರು ಕೂಡ ಹೋಗ್ತಾರೆ. ಪಾಕಿಸ್ತಾನಕ್ಕೆ ಆಲ್ಮೋಸ್ಟ್ ಡೌಟ್ ಆಗಿಬಿಟ್ಟಿದೆ ಈ ಒಂದು ಫೈನಲ್ಸ್ಗೆ ಬರೋದು, ಆಮೇಲೆ ನೋಡ್ಕೊಳ್ಳೋದ. ಸೊ ಏನಾದರೂ ನ್ಯೂಜಿಲೆಂಡು ಮತ್ತು ಶ್ರೀಲಂಕಾಗೆ ಒಳ್ಳೆ ಚಾನ್ಸ್ ಇದೆ. ಪಾಕಿಸ್ತಾನಕ್ಕೆ ಸ್ವಲ್ಪ ಚಾನ್ಸ್ ಕಡಿಮೆ ಆಗಿದೆ, ಬಿಕಾಸ್ 2 ಮ್ಯಾಚ್ ಆಗಿರೋದ್ರಿಂದ ಇವ್ರ ಹತ್ರ ಇರೋದೇ ಒಂದೇ ಒಂದು ಪಾಯಿಂಟು. ಸೊ ಇಲ್ಲಿಂದ ರನ್ ರೇಟ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ಮ್ಯಾಚ್ ಕಥೆ. ಆದರೆ ಪಾಕಿಸ್ತಾನದವರು ಫೈನಲ್ಸ್ಗೆ ಬಂದುಬಿಟ್ಟು ಕಿತ್ತಾಕ್ತೀನಿ ಅಂತ ಹೇಳಿದರು. ಸೊ ಏನು ಕಿತ್ತಾಕೋಕ್ಕಾಗಿಲ್ಲ. ಸೊ ಇವರು ಗ್ರೂಪ್ ಸೂಪರ್ 8ಅಲ್ಲಿ ಯಾಕೋ ಮನೆ ಕಡೆ ಹೋಗೋ ಥರ ಕಾಣಿಸ್ತದೆ, ಹೇಳೋಕ್ಕಾಗಲ್ಲ, ಏನು ಬೇಕಿರೋ ಆಗ್ಬೋದು. ಈ ಒಂದು ಪಾಯಿಂಟ್ಸ್ ಟೇಬಲ್ ಕೂಡ ಸಖತ್ ಟ್ರಿಕಿ ಆಗಿದೆ. ಇಲ್ಲಿಂದ ಯಾರು ಕಮ್ ಬ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲಿಂದ ನನ್ನ ಪ್ರಕಾರ ನ್ಯೂಜಿಲೆಂಡ್ ಬಂದರೆ ಚೆನ್ನಾಗಿರುತ್ತೆ, ಬಿಕಾಸ್ ಅವರಿಂದ ಕೂಡ ICC ಟೂರ್ನಮೆಂಟ್ನೇ ಗೆದ್ದಿಲ್ಲ ಪಾಪ. ಅವ್ರೇನಾದರೂ ಬಂದರೆ ಚೆನ್ನಾಗಿರುತ್ತೆ. ಬಟ್ ಎವ್ರಿ ಸೀಸನ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬರ್ತಾನೆ ಇದೆ ಅವ್ರ ಕಡೆಯಿಂದ. ಬಟ್ ಅವ್ರಿಗೆ ಬಿಗ್ ಸ್ಟೇಜಲ್ಲಿ ಅವ್ರಿಗೆ ಟ್ರೋಫಿ ಕೂಡ ಸಿಗ್ತಲ್ಲ. ಸೊ ಗ್ರೂಪ್ ಎಲ್ಲಿ ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಕ್ವಾಲಿಫೈ ಆದರೆ ಚೆನ್ನಾಗಿರುತ್ತೆ. ಮತ್ತು ಗ್ರೂಪ್ ಬಿ ಅಲ್ಲಿ ಸೂಪರ್ 8ಅಲ್ಲಿ ನನ್ನ ಪ್ರಕಾರ ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ಬಂದರೆ ಇನ್ನೂ ಬೆಂಕಿ ಥರ ಇರುತ್ತೆ, ಬಿಕಾಸ್ ಪಾಕಿಸ್ತಾನ ಸುಮ್ಮನೆ ಮಾತಾಡ್ತಾರೆ ನನ್ನ ಮಕ್ಕಳು. ಬಟ್ ಗ್ರೂಪಲ್ಲಿ ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಬಂದರೆ ಒಳ್ಳೆ ಕ್ವಾಲಿಟಿ ಸೆಮಿಫೈನಲ್ಸ್ನ ನೋಡೋಕ್ಕೆ ಸಿಗುತ್ತೆ, ಒಳ್ಳೆ ಡ್ರಾಮಾ ಕೂಡ ಸಿಗುತ್ತೆ. ಆ್ಯಂಡ್ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಬಂದೇನಾದರೂ ಗ್ರೂಪ್ ಬಿ ಅಲ್ಲಿ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಡ್ರಾಮಾ ಬ್ರೋ. ಈ ಒಂದು T20 ವರ್ಲ್ಡ್ ಕಪ್ಗೆ 7 ಮಾರ್ಚ್ ಸಿನಾರಿಯೋ ಎಲ್ಲ ಸಿಗುತ್ತೆ ನೋಡೋದಕ್ಕೆ. ಬಟ್ ಗೊತ್ತಿಲ್ಲ ಈ 4 ಟೀಮ್ಗಳು ಬರುತ್ತಂತ. ನಿಮ್ಮ ಪ್ರಕಾರ ಈ ಒಂದು ಸೂಪರ್ 8ಅಲ್ಲಿ 1 ಟೀಮ್ ಆಲ್ರೆಡಿ ಬಂದಿದೆ, ಇನ್ನೊಂದು 3 ಟೀಮ್ ಯಾರು ಬರ್ಬೋದು ಅಂತ ಕಾಮೆಂಟ್ ಮಾಡಿ. ನೀವು ಕೂಡ ಆಲ್ರೆಡಿ ಎಲ್ಲ ಅನಲೈಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ. ನನ್ನ ಪ್ರಕಾರ ನ್ಯೂಜಿಲೆಂಡ್ ಆ್ಯಂಡ್ ಇಂಗ್ಲೆಂಡ್ ಬರ್ತಾರೆ ಈ ಒಂದು ಗ್ರೂಪ್ ಬಿ ಅಲ್ಲಿ. ಮತ್ತು ಇಂಡಿಯಾ ಏನಾದರೂ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಸ್ನ ಗೆದ್ದುಬಿಟ್ರೆ, ಮತ್ತು ಸೌತ್ ಆಫ್ರಿಕಾ ಏನಾದರೂ ವೆಸ್ಟ್ ಇಂಡೀಸ್ನ ಬೀಟ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಮ ಇಂಡಿಯಾನೇ ಕೂಡ ಕ್ವಾಲಿಫೈ ಆಗೋದು ಗ್ರೂಪ್ ಎ ಅಲ್ಲಿ. ಗೊತ್ತಿಲ್ಲ, ಏನು ಬೇಕಿದ್ರು ಆಗ್ಬೋದು, ನೋಡೋದು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಸಿಂಪಲಾಗಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಎವ್ರಿ ವೀಡಿಯೋದಲ್ಲಿ ಹೇಳ್ತೀನಿ. ಮತ್ತು ಫೇಸ್ಬುಕ್ಕಲ್ಲಿ ಸಕ್ಕತ್ತಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಾಯ್ಸ್, ಥ್ಯಾಂಕ್ ಯು. ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ರೀಚ್ ಹೋಗ್ತದೆ. ನನಗಂತೂ ಅಂದ್ಕೊಂಡಿರಲಿಲ್ಲ ಈ ಲೆವೆಲ್ಗೆ ರೀಚ್ ಹೋಗುತ್ತೆ ಅಂತ ಫೇಸ್ಬುಕ್ಕಲ್ಲಿ. ಥ್ಯಾಂಕ್ ಯು ಗೈಸ್, ಈ ಥರ ಸಪೋರ್ಟ್ ಮಾಡ್ತಾರೆ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.